एसटी श्रीनिवास ने कहा कि इस बार जिला पंचायत, तालुक पंचायत और ग्राम पंचायत में कांग्रेस पार्टी से ज़्यादा उम्मीदवार जीतने चाहिए। तुमकुर जिले की कांग्रेस पार्टी के जनरल सेक्रेटरी एसटी श्रीनिवास ने तुमकुर जिला विधानसभा वड़ी सावर पाल्या में दिया जलाकर लोकल चुनाव के लिए कैंपेन शुरू कर दिया है। मंच पे बोलते हुए उन्होंने कहा कि ग्रामीण इलाकों में 98% लोग कांग्रेस पार्टी की गारंटी वाली स्कीम का इस्तेमाल कर रहे हैं, जिस पर दूसरे राज्यों में बीजेपी भरोसा भी कर रही है। और कांग्रेस पार्टी मदर पार्टी है और आम लोगों के लिए सबसे अच्छी पार्टी है। उन्हें समझाने के लिए यह एक प्लान बनाया है। ಈಗಿದೆ ಅಂತ ನೀವು ಹೇಳಿಲ್ವಲ್ಲ, ಈಗ ಇರೋದು ಎರಡು ಅಂತ ನೀವೇನು ಹೇಳಿಲ್ಲಲ್ಲ, ಇತ್ತು ಈಗಿಲ್ಲ. ಈಗ ಸರ್ಕಾರ ನಮ್ಮದಿದೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ, ಒಳ್ಳೆ ಯೋಜನೆಗಳು ತರ್ತಾ ಇದ್ದೀವಿ. ಈಗ ಇವರ ಟೀಕೆ ಟಿಪ್ಪಣಿಗಳು ಏನೇ ಹೇಳ್ಬೋದು ವಿರೋಧ ಪಕ್ಷದವರು, ಆದರೆ ಸತತವಾಗಿ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅವರು ಕಾಪಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸತತ ಅವಾರ್ಡ್ಗಳು ಬಂದಿದೆ, ಅಧ್ಯಯನಗಳು ನಡೀತಾ ಇದೆ. ಅದನ್ನು ಒಳ್ಳೆ ಆರ್ಥಿಕ ಇಂಪ್ರೂವ್ ಆಗಿದೆ. ಎಲ್ಲರ ಒಂದು ಏನು ಹಣದ ಚಲಾವಣೆ ಏನಿದೆ ಅದು ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಹಾಗಾಕೊಂಡು ಜನನೂ ಕೈ ಹಿಡಿತಾರೆ. ಮುಂದಕ್ಕೆ ಇನ್ನು ಅವ್ರದ್ದು ಇವ್ರದ್ದು ಅನ್ನೋದೇನಿರೋಲ್ಲ, ನಮ್ಮದೇ ಇದು ಬಡಸಾಬರಪಾಳ್ಯದಲ್ಲಿ ಬಡಸಾವಲಿಯವರ ಮಸೀದಿಗೆ ಬಂದು ಆಶೀರ್ವಾದ ತಗೊಂಡು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಇರ್ಫಾನ್ ಅವರು ಇಲ್ಲಿಂದ ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತೇಳಿ ಭಾಳ ಆಸಕ್ತಿನಲ್ಲಿದ್ದಾರೆ. ಹಾಗೆ ಹಾಕ್ಕೊಂಡು ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕಣ್ಣ ಅಂತಂದಾಗ ಆಯಿತು ಬನ್ನಿ ನಾನೇ ಬರ್ತೀನಿ. ಯಾಕಂದರೆ ಈಗ ಕಳೆದ 3 ವರ್ಷದಿಂದ ಸತತವಾಗಿ ಗ್ರಾಮದ ಜೊತೆಗೆ ಒಡನಾಟ ಇದೆ, ಜನ ನಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ಹಾಗೆ ಹಾಕ್ಕೊಂಡು ನಮ್ಮ ಇರ್ಫಾನ್ ಅವರು ಇಲ್ಲಿ ಗ್ರಾಮ ಪಂಚಾಯತಿಗೆ ಚುನಾವಣೆ ಸ್ಪರ್ಧಿಸಬೇಕು ಅಂತ ಹೇಳಿ ಭಾಳ ಆಸಕ್ತಿನಲ್ಲಿದ್ದರು. ಹಾಗಾಗಿ ಇವಾಗ ಒಂದು ಏನೋ ಸ್ಫೂರ್ತಿ ಕೊಡೋಕ್ಕೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಇದೇ ರೀತಿ ಇನ್ನೆಲ್ಲ ಗ್ರಾಮಾಂತರದಲ್ಲಿ ಈಗ ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು, ಅನೌನ್ಸ್ ಆಗ್ಬೋದು, ಅವಧಿ ಮುಗಿದಿದೆ. ಹಾಗಾಕೊಂಡು ಲೇಟ್ ಮಾಡೋದು ಬೇಡ ಅಂತೇಳಿ ಯುದ್ಧಕಾಲ ಶಸ್ತ್ರಾಭ್ಯಾಸ ಒಳ್ಳೇದಲ್ಲ ಅಂತೇಳಿ ಮೊದಲಿಂದನೇ ಶುರು ಮಾಡ್ತೀನಿ. ಆಗೋದಿಲ್ಲ ಅಂದರೆ ಕೆಲವರು ಮಾತಾಡ್ಕೊತಾ ಇರ್ತಾರೆ ಹಿಂದೆ ಮುಂದೆ. ರಾಜಕಾರಣ ಅಂದಮೇಲೆ ಹೇಳೋದಲ್ಲ, ಈಗ ಹಿತಶತ್ರುಗಳು ಇರ್ತಾರೆ, ಶತ್ರುಗಳು ಇರ್ತಾರೆ. ಶತ್ರುಗಳನ್ನು ಫೇಸ್ ಮಾಡೋದು ಗೊತ್ತಿದೆ ನನಗೆ. ಹಿತಶತ್ರುಗಳು ಸ್ವಲ್ಪ ಮುಚ್ಚುಮರೆಯಲ್ಲಿ ಏಟ್ ಬೀಳ್ತಿದ್ದಲ್ಲ, ಅವಾಗ ಒಂದೊಂದು ಸತಿಗೆ ಮಾತಾಡೋದಾ ಹೊರಗಿನವರು. ನಾನು ಹೇಳೋದು ಹೊರಗಡೆ ಇರೋರು ಅಷ್ಟೇ. ಈಗ ನಿಮ್ಗೆ ಯಾರು ಬೇಕಾ ನೀವು ಅಂದ್ಕೊಳ್ಳಿ. ನನ್ನ ಭಾವನೆ ಏನಿಲ್ಲಪ್ಪ, ನಾನು ಹೇಳಿದ್ದು ನಾನು ಇಲ್ಲಿ ಸ್ಥಳೀಯವಾಗಿದ್ದೀನಿ, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು, ನಮ್ಮ ವಂಶ ಪಾರಂಪರ್ಯವಾಗಿದೆ. ಹಾಗಾಕೊಂಡು ನಮಗೆ ಇಲ್ಲಿ ಮನೆನೇ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದು ನಮ್ಮ ಧರ್ಮ ಅಲ್ವಾ, ಮನೆ ಮಗ ಅಂತ ಕೇಳ್ತಾ ಇದ್ದೀವಿ. ಗಿಂತ ದೊಡ್ಡ ಸಾಧನೆ ಬೇಕಾಗಿಲ್ಲ. ಈಗ ಅದೇ ನಾನು ಹೇಳೋದಂಗೆ ಎಷ್ಟು ಜನ ವಿರೋಧ ಪಕ್ಷದವರು ಏನೇ ಅಲ್ಲಗೆಳಿದ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರೋತ್ಸಾಹ ಬಂತು. ಈಗ ಇಲ್ಲಿ ವಿರೋಧ ಮಾಡ್ತಾರೆ, ಬಟ್ ಅದು ಗುಜರಾತಲ್ಲಿ ತೊಗೊತಾರೆ, ರಾಜಸ್ಥಾನಲ್ಲಿ ತೊಗೊತಾರೆ, ಅಲ್ಲೇ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಅದನ್ನೇ ಹೇಳಿ ಅವರು ಗೆದ್ದಿದ್ದಾರೆ. ಹಾಗಂದ್ಕೊಂಡು ಅವರು ಅಲ್ಲಿ ಏನೇ ಹಳ್ಳಿಗಳಿರ್ಬೋದು, ಇಲ್ಲಿ ಹಣದ ಒಂದು ಒತ್ತಡ ಏನಿದೆ, ಹಣದುಬ್ಬರ ಏನಿತ್ತು ಅದು ಕಮ್ಮಿ ಆಗಿದೆ. ಈಗ ಅವ್ರದ್ದು ಯಾವ ಸಾಧನೆ ಇಟ್ಕೊಂಡು ಅವ್ರು ಬರ್ತಾರೆ. ಚಿನ್ನದ ಬೆಲೆ ಎಷ್ಟಕ್ಕೆ ಹೋಗಿದೆ, ಬಡವರೇನು ಮಕ್ಕಳು ಮದುವೆ ಮಾಡಬೇಕು ಅನ್ನೋದೇನಿಲ್ಲ. ಈಗ ಆಹಾರ ಬೆಲೆ ಎಚ್ಚರಿಕೆ ಆಗಿದೆ, ಪೆಟ್ರೋಲು, ಡೀಸೆಲ್ಲು. ಈಗ ಇವತ್ತು ಚುನಾವಣೆ ಇದು ಬಜೆಟ್ ಇದೆ ಅಲ್ಲಿ ಕೇಂದ್ರದಲ್ಲಿ, ಇನ್ನೇನೇನೇ ಕೊರೆ ಹಾಕ್ತಾರೋ ಗೊತ್ತಿಲ್ಲ. ಇನ್ನು ಡಬಲ್ ಟ್ಯಾಕ್ಸ್ ಇನ್ನೇನು ಹಾಕ್ತಾರೋ ನೋಡೋಣ. ಈ ಗ್ರಾಮಾಂತರ ನಮ್ಮ ಸರ್ಕಾರ, ನಾನು ಹೇಳೋದು ನನಗೆ ಬೇಕಾಗಿಲ್ಲ ಚಿಂತೆ. ಈಗ ನನ್ನ ಚುನಾವಣೆ ಇನ್ನೂ ಭಾಳ ಲೇಟ್ ಇದೆ. ನಮ್ಮನ್ನು ನಂಬಿಕೊಂಡು ನನಗೋಸ್ಕರ ಹೋರಾಟ ಮಾಡಿದವರು ಯಾರ್ಯಾರು ನನಗೆ ಸಹಕಾರ ಕೊಟ್ಟಿದ್ದಾರೋ ಆ ಮುಖಂಡಗಳನ್ನು ಗೆಲ್ಲಿಸೋ ಮುಖಾಂತರ ನನಗೆ ಶಕ್ತಿ ವರ್ಧನೆ ಆಗಬೇಕೆ ಹೊರತು ನಾನು ಒಬ್ಬ ಗೆದ್ಕೊಳ್ಳೋಣ ಅವರೆಲ್ಲ ಎಲ್ಲರೂ ಅಳಗೋಗ್ಲಿ ಬಿಡೋ ಮನಸ್ಥಿತಿ ನನಗಿಲ್ಲ. ನಾನು ಆ ರೀತಿ ಲೀಡ್ರ್ ಅಲ್ಲ. ನಾನು ಯಾವತ್ತೂ ನನಗೋಸ್ಕರ ಯಾರ್ಯಾರು ಹೋರಾಟ ಮಾಡಿದ್ರೆ ಅವರು ಎಲ್ಲೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಅವ್ರ ಬಗ್ಗೆ ಒಂದು ಯೋಚನೆ ಇರುತ್ತಲ್ಲ, ಆ ಕಾಳಜಿಯನ್ನು ನಾನು ಈ ರೀತಿ ವ್ಯಕ್ತಪಡಿಸಿದ್ದೀನಿ. ಓಕೆ, ನೀವು ಹೇಳ್ಬೇಕಷ್ಟೇ. ಈಗ ನನ್ನ ಪ್ರಕಾರ ಏನಂದರೆ, ನನ್ನನ್ನು ಎಲ್ಲಿ ಕರೀತಾರೆ ನಾನು ಅಲ್ಲಿ ಬರ್ತಾ ಇದ್ದೀನಿ. ಈಗ ಜನ ನಮ್ಮನ್ನು ಕರೀತಾರೆ, ಯಾರು ಸ್ಪರ್ಧಾಕಾಂಕ್ಷಿಗಳಿದ್ದಾರೆ ಅವ್ರು ನನ್ನನ್ನು ಕರೆದು ನಾನು ಬರ್ತೀನಿ, ಅವ್ರನ್ನ ಕರೆದು ಅವ್ರು ಹೋಗ್ತಾರೆ. ಬಟ್ ನಮಗೇನು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಬೇಕು, ಅಲ್ಲ ಒಬ್ಬರೇ ಇಬ್ಬರೇ ಅನ್ನೋದೇನಿಲ್ಲ. ಟಿಕೆಟ್ ಕೇಳಿದಾಗ ನೀವು ಆವಾಗ ಯಾರು ಅಂತ ಕೇಳಿದ್ರೆ ನಾನು ನನ್ನದೇ ಅಂತ ಹೇಳ್ತೀನಿ.